ಪ್ರತಿಷ್ಠಾಪಕ ಮಾಜಿ ಸಿಎಂ ಎಸ್.ಎಂ. ಕೃಷ್ಣರವರು ಹುಟ್ಟೂರು ಸೋಮನಹಳ್ಳಿಯಲ್ಲಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ರಾಜ್ಯಕ್ಕೆ ಬಹುದೊಡ್ಡ ಕೊಡುಗೆಗಳನ್ನ ನೀಡಿ ತನ್ನ 92ನೇ ವಯಸ್ಸಿಗೆ ಚಿರನಿದ್ರೆಗೆ ಜಾರಿದ್ದಾರೆ. ಅಂದಹಾಗೆ ಎಸ್.ಎಂ.ಕೆ ಮದುವೆಗೂ ಮುನ್ನ ಭಾವಿ ಪತ್ನಿಯನ್ನ ಸಂದರ್ಶನ ಮಾಡಿದ್ರು. ಆ ಕಾಲದಲ್ಲೇ ಪ್ರೇಮ ಅವರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ರು. ಮಂಡ್ಯದವರಾದ ಎಸ್.ಎಂ. ಕೃಷ್ಣ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಗುಡುಮಲ್ಲಿಗೆ ಗ್ರಾಮದ ಪ್ರೇಮ ಅವರನ್ನ 1966 ಏಪ್ರಿಲ್ 29ರಂದು ವಿವಾಹವಾದರು. ಆದರೆ ಎಸ್.ಎಂ.ಕೆ ಮದುವೆಗೂ ಮುನ್ನ ಭಾವಿ ಪತ್ನಿಯ ಸಂದರ್ಶನವನ್ನ ಮಾಡಿದ್ರು. ಹೌದು, ಮೊದಲ ಬಾರಿಗೆ ಪ್ರೇಮ ಅವರನ್ನ ನೋಡಲು ಬಂದಾಗ ಕೇವಲ ಹುಡುಗಿಯನ್ನ ನೋಡಲು ಬಂದಿಲ್ಲ, ನಾನು ಅವರ ಜೊತೆ ಮಾತಾಡಬೇಕು ಅಂತ ಹೆಣ್ಣಿನ ಕುಟುಂಬಕ್ಕೆ ತಿಳಿಸಿದ್ರು. ಅನುಮತಿ ಪಡೆದು ಬಳಿಕ ಅವರೊಟ್ಟಿಗೆ ಮಾತಾಡಿದ್ರು ಎಸ್.ಎಂ. ಕೃಷ್ಣ. ತಾವು ಏನು ಓದಿದ್ದೀರಿ? ಯಾವ ಪುಸ್ತಕ ಓದಿದ್ದೀರಿ? ನಾನು MLA ಅಂತ ಗೊತ್ತಾ? ಅದರಲ್ಲೂ ವಿರೋಧ ಪಕ್ಷದ MLA ಎಂಬುದು ಗೊತ್ತಾ ಅಂತೆಲ್ಲ ಹಲವು ಪ್ರಶ್ನೆಗಳನ್ನ ಎಸ್.ಎಂ. ಕೃಷ್ಣರವರು ಪ್ರೇಮ ಬಳಿ ಕೇಳಿದ್ರು. ಆ ಸಮಯದಲ್ಲಿಯೇ ಪ್ರೇಮ ಕೂಡ ಅಷ್ಟೇ ಬೋಲ್ಡ್ ಆಗಿ ಉತ್ತರ ನೀಡಿದ್ರು. ತಮ್ಮ ವಿಚಾರವನ್ನ ಪೇಪರ್ನಲ್ಲಿ ಓದಿದ್ದೇನೆ, ತಮ್ಮ ಭಾಷಣಗಳಿಂದ ತಮ್ಮ ಬಗ್ಗೆ ಅಭಿಮಾನ ಹೊಂದಿದ್ದೇನೆ ಅಂತಾನೂ ಪ್ರತಿಕ್ರಿಯಿಸಿದ್ರು. ಹೋರಾಟವೇ ನನ್ನ ಮುಖ್ಯ ಗುರಿ ಎಂದಿದ್ದ ಎಸ್.ಎಂ. ಕೃಷ್ಣರವರು ಜೀವನದಲ್ಲಿ ಸುಖ ಎನ್ನುವುದನ್ನ ನೀವು ಯಾವ ಪ್ರಮಾಣದಲ್ಲಿ ಬಯಸಿವಿರೋ ಅದು ನಿಮಗೆ ಸಿಗದೆ ಹೋಗ್ಬೋದು. ನಾನು ಸದಾ ಹೋರಾಟದ ಗುಂಗಿನಲ್ಲೇ ಇರ್ತೇನೆ. ನಮ್ಮ ಸಂಸಾರದ ವಿಚಾರಗಳು ಅಪ್ರಸ್ತುತ ಆಗ್ಬೋದು, ಕೆಲವು ಬಾರಿ ಜೈಲಿಗೂ ಹೋಗ್ಬೋದು. ಇದೆಲ್ಲ ಯೋಚನೆ ಮಾಡಿ ನನ್ನ ಜೊತೆ ಬಾಳ್ವೆ ನಡೆಸಬೇಕಾಗತ್ತೆ. ನೀವು ಇದಕ್ಕೆಲ್ಲ ಸಿದ್ಧರಿದ್ದೀರಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರಂತೆ. ಆದ್ರೆ ಕೃಷ್ಣರವರಿಗೆ ಮನಸೋತಿದ್ದ ಪ್ರೇಮ ಎಲ್ಲ ಪ್ರಶ್ನೆಗಳಿಗೂ ಸಮರ್ಥವಾಗಿ ಉತ್ತರ ನೀಡಿದ್ರು.